ಬಹುದಿನಗಳ ಕನಸು ನನಸು ಮಾಡಿರುವಂತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಶರಣಾರ್ಥಿಯನ್ನರ್ಪಿಸಿ, ಅದೇ ರೀತಿ ಎಲ್ಲ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಈಶ್ವರ್ ಖಂಡ್ರೆಯವರಿಗೂ ಮತ್ತು ಎಂ.ಬಿ. ಪಾಟೀಲ್ರಿಗೂ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾದ ಶಾಮನೂರ್ ಶಿವಶಂಕರಪ್ಪನವರಿಗೂ, ನಮ್ಮ ರಾಜಶೇಖರ್ ಪಾಟೀಲ್ರಿಗೂ, ರಹೀಂ ಖಾನ್ ಅವರಿಗೂ, ಎಲ್ಲ ಜನನಾಯಕರಿಗೂ, ಎಲ್ಲ ಈ ಸಮಾರಂಭದಲ್ಲಿ ಶತಾಯುಷಿಗೆ ಸಮೀಪವಾಗಿರುವಂತ ನಮ್ಮ ಗೋರು ಚನ್ನಬಸಪ್ಪ ಅವರಿಗೆ ಅಂತ ಶರಣಾರ್ಥಿಗಳನ್ನ ಹೇಳಿ, ಬಂಧುಗಳೇ, ಇದೊಂದು ಆನಂದದ ಕ್ಷಣ. ಎಷ್ಟೋ ದಿನಗಳ ಕನಸು ಮಾನ್ಯ ಸಿದ್ದರಾಮಯ್ಯನವರು ನನಸು ಮಾಡಿದ್ದಾರೆ. ಬಸವಣ್ಣನ ಭಾಷೆಯಲ್ಲಿ ಹೇಳಬೇಕಾದ್ರೆ, ಬಸವಣ್ಣನ ವಚನದ ಮೂಲಕ ಹೇಳಬೇಕಾದ್ರೆ ಬಸವಣ್ಣನವರು ಹೇಳ್ತಾರೆ, ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗವೆಂಬ ಮನೆಯ ತೆರವು ಮಾಡಿ, ಅಷ್ಟದಳವೆಂಬ ಓವರಿಯೊಳಗೆ ನಿಜ ನಿವಾಸವೆಂಬ ಹಾಸುಗೆಯ ಹಾಸಿ, ಧ್ಯಾನವೆಂಬ ಮೇಲು ಕಟ್ಟೆಯಂ ಕಟ್ಟಿ, ಜ್ಞಾನವೆಂಬ ದೀಪವ ಬೆಳಗಿ, ಪಶ್ಚಿಮ ದ್ವಾರವೆಂಬ ಬಾಗಿಲ ತೆರೆದು, ಕಂಗಳೇ ಪ್ರಾಣವಾಗಿ ಬರವ ಹಾರುತ್ತಿರ್ಪೇನಯ್ಯ, ನಾನು ಬಾರೆನೆಂದು ಉಮ್ಮಳಿಸೇನೆಂದು ತಾನೇ ಬಂದು ಎನ್ನ ಹೃದಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡಡೆ, ಎನ್ನ ಬಯಕೆ ಸ್ವಯವಾಯಿತು. ಹಿಂದೆ 12 ವರ್ಷದಲ್ಲಿದ್ದ ಚಿಂತೆ ಇಂದು ನಿಶ್ಚಿಂತೆಯಾಯಿತು. ಕೂಡಲ ಸಂಗಮ ದೇವರ ಕೃಪಾಮೂರ್ತಿಯಾದ ಕಾರಣ. ಹಾಗೆ 12 ವರ್ಷಗಳಿಂದ ಚಿಂತಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರಿಗೂ ಒಂದು ಆನಂದದ ಕ್ಷಣ. ಬಹುತೇಕ ನಮ್ಮೆಲ್ಲ ಬಸವಾಭಿಮಾನಿಗಳಿಗೆ ಎಲ್ಲರಿಗೂ ಈ 2024ನೇ ಇಸ್ವಿಯ ಒಂದು ಆನಂದದ ಕ್ಷಣ ಅಂದ್ರೆ ಯಾವುದು ಅಂದ್ರೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ದಿವಸ. ಬಂಧುಗಳೇ, ನೀವು ಕುಂತಿರುವ ಇದು ಭೂಮಿ ಪ್ರಜಾಧರ್ಮವನ್ನ ಕೊಟ್ಟಿರುವಂತ ಭೂಮಿ. ನಮ್ಮೆಲ್ಲರಿಗೆ ಸಮಾನತೆಯ 900 ವರ್ಷಗಳ ಹಿಂದ ಸಮತಾ ಧ್ವಜವನ್ನ ಹಾರಿಸಿರುವಂತ ಅಪ್ಪನು ಮಾದಾರ ಚೆನ್ನಯ್ಯ, ಬೊಪ್ಪನು ಡೋಹಾರ ಕಕ್ಕಯ್ಯ, ಅಪ್ಪ ಬಪ್ಪ ಅಣ್ಣ ಅಕ್ಕ ಅಂತ ತಿಳ್ಕೊಂಡು ಎಲ್ಲರಿಗೂ ತನ್ನ ಹೃದಯದಲ್ಲಿ ಇಂಬಿಟ್ಟುಕೊಂಡಿರುವಂತ ಈ ಪುಣ್ಯ ಭೂಮಿ. ರಾಜಶಾಹಿ ಇದ್ದ ಕಾಲದಲ್ಲಿ ಪ್ರಜಾಧರ್ಮದ ಮೌಲ್ಯಗಳನ್ನು ಬಿತ್ತಿರುವಂತಹ ಬಸವಣ್ಣನವರು. ಅಂಥ ಬಸವಣ್ಣನವರ ಆದ್ರೆ ಕೊನೆ ಏನಾಯ್ತು? ಹರಳಯ್ಯ ಮಧುವರಶ್ರೀ ಇದೇ ನೆಲದಲ್ಲಿ ಸಾವಿರ ಶರಣರಿಗೆ ಹತ್ಯೆ ಆಯಿತು. ಇದೇ ತ್ರಿಪ್ರಾಂತ ಕೆರಿ ನೀರೆಲ್ಲ ರಕ್ತಮಯ ಆಯಿತು. ಎಲ್ಲರಿಗೂ ಹರಳಯ್ಯ ಮಧುವರಶ್ರೀ ಶೀಲವಂತ ಅವರಿಗೆಲ್ಲ ಆನೆ ಕಾಲಿಗೆ ಕಟ್ಟಿ ಎಣಿಸಿ ಅವರಿಗೆ ಮರಣದಂಡನೆಯನ್ನ ಕೊಟ್ರು. ಆದ್ರೆ ಅವ್ರು ಹೇಳಿದ್ರು ಕೊನೆಗೆ, ಹರಳಯ್ಯ ಮಧುವರಸರೇ ನೀವು ತಪ್ಪಂತ ಒಪ್ಪಿಕೊಳ್ರಿ ಅಂತ ಹೇಳಿದ್ರು. ನಾವು ತಪ್ಪು ಮಾಡದೇ ಇರೋರು ಒಪ್ಪಿಕೊಳ್ಳೋ ಪ್ರಶ್ನೆ ಎಲ್ಲಿ ಬಂತು? ಅದಕ್ಕೆ ನಾವು ತಪ್ಪಿ ಮಾಡಿಲ್ಲ. ನಾವು ಬಸವ ಧರ್ಮದ ಬೀಜಕ್ಕಾಗಿ ಮೊದಲನೇ ಬಲಿದಾನ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ತಿಳ್ಕೊಂಡು ತಮ್ಮ ಪ್ರಾಣವನ್ನೇ ಅಲ್ಲಿ ಅರ್ಪಿಸಿದರೆ ವಿನಃ ಅವರು ತಪ್ಪು ಒಪ್ಪಿಕೊಂಡಿಲ್ಲ. ಅಂಥ ಬಂದ್ ಮಾತೆಲ್ಲ ತಿಳ್ಕೋಬೇಕು. ಹರಳಯ್ಯ ಮಧುವರಸರು ಸಾವಿರಾರು ಶರಣರು ಇಲ್ಲಿ ಮರಣವನ್ನ ಹೊಂದಿದ್ದಾರೆ. ಆ ಒಂದೊಂದು ರಕ್ತದ ಹನಿ ಮೇಲೆ ಮುಂದಿನ ಕಾಲದಲ್ಲಿ ಬಸವ ಭಕ್ತರು ಸಾವಿರ ಹುಟ್ಟುತ್ತಾರೆ, ಸಾವಿರ ಬೆಳೀತಾರೆ. ಬಂಧುಗಳೇ, ಇವತ್ತ ಬಹಳ ಹೆಮ್ಮೆ ವಿಷಯ, ಇವತ್ತು ಬಹಳ ಆನಂದದ ವಿಷಯ. 1924ರಲ್ಲಿ ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರ, ಬಸವಣ್ಣನವರು ಇಂದು ಇರುತ್ತಿದ್ದರೆ ಜಗತ್ತಿಗೆ ಪೂಜ್ಯರಾಗಿ ಬಾಳುತ್ತಿದ್ದರು. ಅವರ ಅನುಯಾಯಿಗಳಾದ ನೀವು
ಬಸವ ತತ್ವವನ್ನು ಚೆನ್ನಾಗಿ ಪ್ರಚಾರ ಮಾಡಿದ್ದಾದರೆ ಭಾರತವನ್ನೇಕೆ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ ಅಂತ ಹೇಳ್ತಾರೆ. ಜಗತ್ತನ್ನೇ ಉದ್ಧಾರ ಅಂಥ ತತ್ವ ಬಸವ ತತ್ವದಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತ ನಮಗೆ ಹೆಮ್ಮೆ ಅದ, ಬಹಳ ಅಭಿಮಾನದ. ಯಾರಾದರೂ ಧೈರ್ಯ ಮಾಡಿ ಎಲ್ಲ ಆಫೀಸ್ಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರು ಭಾವಚಿತ್ರ ಹಾಕ್ಲಿಕ್ಕೆ ಕಾರಣರಿದ್ದಂಥ ಏಕೈಕ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು. ಅಂತ ಅಷ್ಟೇ ಅಲ್ಲ, ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತ ನಾಮಕರಣವನ್ನು ಮಾಡಿ ಜಾಗತಿಕ ಮಟ್ಟದಲ್ಲಿ ಅಕ್ಕ ಮಹಾದೇವಿ ಹೆಸರು ಹೋಗುವಂತೆ ಮಾಡಿರುವಂತ ಏಕೈಕ ನಾಯಕರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು.